ನಮಸ್ಕಾರ ವೀಕ್ಷಕರೇ, ನಿಮ್ಗೆಲ್ಲ ಫಿಲ್ಮ್ ಅಂಡ್ ಮೋರ್ ಹಾಗೂ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಈ ಕ್ಷಣದಲ್ಲಿ ನಾತಿಚರಾಮಿ ಸೀರಿಯಲ್ ನ DOP ಆಗಿರುವಂತಹ ಕಾಂತರಾಜ್ ಅವರಿದ್ದಾರೆ. ಅವ್ರ ಜೊತೆ ಒಂದ್ ಸ್ವಲ್ಪ ಮಾಹಿತಿಗಳನ್ನ ತಿಳ್ಕೊಳ್ಳೋಣ, ಒಂದಷ್ಟು ಮಾತುಕತೆ ಮಾಡೋಣ. ನಿಮ್ಗೆ ನಮ್ಮ ಫಿಲ್ಮ್ ಅಂಡ್ ಮೋರ್ ಹಾಗೂ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇವಾಗ ನೀವು ನಾತಿಚರಾಮಿ ಸೀರಿಯಲ್ ಅಲ್ಲಿ DOP ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ತುಂಬಾ ಒಂದು 5-6 ತಿಂಗಳಿಂದ ಶೂಟಿಂಗ್ ಎಲ್ಲ ಪ್ರಾರಂಭ ಆಗಿದೆ ಅಂತ ಕೇಳಲ್ಪಟ್ಟೆ. ಸೊ ನಿಮ್ ಈ ನಾತಿಚರಾಮಿ ಸೀರಿಯಲ್ ಸೆಟ್ ಅಲ್ಲಿ ನಿಮ್ಮ ಅನುಭವ ಹೇಗಿದೆ? ನಿಮ್ಗೆ ಏನ್ ಅನಿಸ್ತು ಈ ವಾತಾವರಣ, ಈ ಎಲ್ಲ ಸೆಟ್ಗಳು? ಈ ಸೀರಿಯಲ್ ಪ್ರಾಜೆಕ್ಟ್ ಒಪ್ಕೊಂಡಾಗ ಆಕ್ಚುಲಿ ನಾನು ಬೇರೆ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ. ಅದ್ ಮುಗೀತು. ಆ ಟೈಮಲ್ಲಿ ವೈದ್ಯ ಸರ್ ನಾವೆಲ್ಲ ಜೊತೆಲಿ ವರ್ಕ್ ಮಾಡಿದ್ವಿ, ಜೊತೆಲಿ ಎಲ್ಲ ಸೀರಿಯಲ್. ಹಂಗಾಗಿ ಅಲ್ಲಿಂದನೇ ನಮಗೆ ಬಾಂಡಿಂಗ್ ಬಂದಿದೆ. ಹಿಂಗ್ ಬಂದ್ ಮಾಡಿದ್ವಿ. ಒಳ್ಳೊಳ್ಳೆ ಲೊಕೇಶನ್ಸ್ ಇರ್ಬೋದು. ಆಮೇಲೆ ಇದು ಲೊಕೇಶನ್ ಫ್ರೇಮ್ ಬ್ಯೂಟಿ. ನಾವ್ ಎಲ್ಲಿ ಕ್ಯಾಮ್ರಾ ಇಡ್ತೀವಿ ಅಲ್ಲಿ ಬ್ಯೂಟಿ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಡೈರೆಕ್ಟರ್ ಇರ್ಬೋದು, ಇದೆ ಸರ್, ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಆರ್ಟಿಸ್ಟ್ ಇರ್ಬೋದು, ಎಲ್ಲ ಚೆನ್ನಾಗಿ ಟೀಮ್ ಇದೆ ಸರ್. ಯಾವ್ದೇ ಒಂದು ತೊಂದ್ರೆ ಇಲ್ಲ. ಅವಾಗ ಜಗಳ ಅದು ಇದು ಆಗ್ತಾ ಇರ್ತವೆ, ಮಾಮೂಲಿ. ಅದೆಲ್ಲ ಕಾಮಿಡಿ ಆಗಿರ್ತಾವ ಎಲ್ರು ಅಷ್ಟೇ. ತುಂಬಾ ಚೆನ್ನಾಗಿದೆ ಟೀಮು. ಆಮೇಲೆ ನಮ್ ಪ್ರೊಡ್ಯೂಸರ್ ಸರ್ ಇರ್ಬೋದು, ಯಾವ್ದ್ರಲ್ಲೂ ಕಮ್ಮಿ ಮಾಡಿಲ್ಲ ಸರ್. ಇಂಥದ್ ಬೇಕು ಅಂದ್ರೆ ಇಂಥದ್ದೇ, ಯಾವ್ದ್ ಬೇಕಂದ್ರೆ ಓಕೆ. ಇದಕ್ಕೆ ಯಾವತ್ತೂ ಒಂದ್ ಮಾತಾಡಿಲ್ಲ, ಎಂತ ಇಲ್ಲ. ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಆಮೇಲೆ ಲೊಕೇಶನ್ ಬ್ಯೂಟಿನೇ ಸೂಪರ್ ಆಗಿದೆ ಸರ್, ಪ್ರತಿಯೊಂದನು ಅಷ್ಟೇ. ಆಮೇಲೆ ಹೆಸರೇ ಚೆನ್ನಾಗಿದೆ, ಅದ್ರ ಮೇಲೆ ಲೊಕೇಶನ್ ಇನ್ನು ಪ್ಲಸ್ ಆಗುತ್ತೆ ನಮಗೆ. ಹೌದು. ಇದು ಆಮೇಲೆ ಬೆಂಗಳೂರು ಮಾಡಿದ್ವಿ, ಅದಾದ್ಮೇಲೆ ಮಧುರೈಯಲ್ಲಿ ಶೂಟ್ ಮಾಡಿದ್ವಿ, ಆಮೇಲೆ ಹೈದರಾಬಾದ್ ಹೋಗಿದ್ವಿ. ಎಲ್ಲ ಒಂದೊಂದು ಸೀನ್ಗಳಲ್ಲೂ ಒಂದೊಂದು ಲೊಕೇಶನ್ ಅಲ್ಲೇ ಶೂಟ್ ಮಾಡಿರೋದ್ರಿಂದ ನಿಮಗೆ ಸೀರಿಯಲ್ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಡೈರೆಕ್ಟರ್ ಇರ್ಬೋದು, ಅಂದ್ರೆ ಅವರು ತುಂಬಾ ಪ್ಯಾಷನ್, ತುಂಬಾ ಚೆನ್ನಾಗಿ ಹಿಂಗೇ ಬೇಕು ಅಂತ ಅವ್ರಿಗೂ ತುಂಬಾ ಇದಿದೆ. ಅವರು ಹಂಗಾಗಿ ಚೆನ್ನಾಗಿ ಆಗ್ತಾ ಇದೆ ಸರ್ ಅವರಿಗೆ. ಅದೇ ಇವಾಗ ನೀವು ಈ ಶೂಟಿಂಗ್ ಅಲ್ಲಿ ಇಷ್ಟೊಂದ್ ದಿನ ಶೂಟಿಂಗ್ ಮಾಡುವಾಗ ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಅಥವಾ ಯಾವ್ದೋ ಒಂದು ಪಾತ್ರ ಇರ್ಬೋದು, ಆ ಆಕ್ಟಿಂಗ್ ಬರ್ತಾ ಇದ್ದಿರಲ್ಲ, ಏನೋ ಸಮಸ್ಯೆ ಆಗಿ ನಿಮಗ್ ತುಂಬಾ ಅದು ಕಷ್ಟ ಆಗಿ ಅವರಿಗೆ ಹೇಳಿ 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 ಫ್ರಸ್ಟ್ರೇಷನ್ಗೆ ಹೋಗೋ ರೇಂಜ್ಗೆ ಹಂಗೆಲ್ಲ ಏನಾದ್ರು ಆಗಿತ್ತಾ? ಆತರ ಅಂತ ಇದಿಲ್ಲ ಸರ್. ಅಂದ್ರೆ ಎಲ್ಲ ಚೆನ್ನಾಗಿ ಡೈಲಾಗ್ ಇರ್ಬೋದು, ಇನ್ನೊಂದ್ ಇರ್ಬೋದು ತಗೋತಾರೆ. ಹಂಗೇನಾರ ಡೈಲಾಗ್ ಏನಾರು ಸ್ವಲ್ಪ 2-3 ಟೇಕ್ ತಗೊಂಡ್ರೆ ಅವರೇ ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನನ್ನ ಹೀರೋಯಿನ್ ಒಂದೊಂದ್ ಟೈಮ್ ಒಂದ್ 2-3 ಸರಿ ಅವರೇ ಗಾಬರಿ ಆಗ್ಬಿಟ್ಟಿರ್ತಾರೆ. ಅದಾದ್ಮೇಲೆ ವೈದ್ಯ ಸರ್ ಅಷ್ಟೇನೆ, ಏನಾರು ಆತರ ಆಯ್ತು ಅಂದ್ರೆ ಅವ್ರನ್ನೇ ಟೇಕಲ್ಲೇ ಎತ್ಕೊಟ್ಬಿಟ್ಟು ಸಾಲ್ವ್ ಆಗುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಮತ್ತೆ ಈ ನಿಮ್ಮ ಡೈರೆಕ್ಟರ್ ಸರ್ ಇದಾರ, ರಾಮವೈದ್ಯ ಸರ್, ಮತ್ತೆ ನಿಮ್ಗೆ ಏನಾದ್ರು ಈ ಸೆಟ್ ಅಲ್ಲಿ ಹೆಂಗಿರತ್ತೆ ಬಾಂಡಿಂಗ್? ಸೆಟ್ಟಲ್ಲಿ ನಾವು ಅವ್ರು ಯಾವತ್ತು ಜಗಳನೇ ಆಡಿಲ್ಲ. ಯಾವಾಗ್ಲೂ ಕಾಮಿಡಿ ತರಾನೇ ಚೆನ್ನಾಗಿರುತ್ತೆ. ಯಾರನ್ನ ಕೇಳಿ ನಮ್ ಸೆಟ್ಟಲ್ಲಿ ಹೇಳ್ತಾರೆ, ಯಾವಾಗ್ಲೂ ಗಂಡ ಹೆಂಡತಿ ತರ ಓಡಾಡ್ಕೊಂಡು ಜಗಳನೇ ಆಡಲ್ವಲ್ಲ ಅಂತ. ನಾವ್ ಯಾವತ್ತೂ ಜಗಳ ಆಡಿಲ್ಲ, ಚೆನ್ನಾಗಿದ್ವಿ ಒಟ್ಟಿಗೆ. ಅದೇ ಬಾಂಡಿಂಗ್ ಬೇಕು ಆಕ್ಚುಲಿ. ಈಗ ಡೈರೆಕ್ಟರ್ ತಲ್ಲ ಒಂದ್ ಕಲ್ಪನೆ ಇರತ್ತೆ, ಅದು DOP ಅವ್ರಿಗೆ ಅರ್ಥ ಆಗ್ಬೇಕು. ಮತ್ತೆ ಅವ್ರಿಗೆ ಬಾಂಡಿಂಗ್ ಚೆನ್ನಾಗಿದ್ದಾಗಲೇ ಅದು ಕರೆಕ್ಟ್ ಆಗಿ ಕನ್ವೆ ಆಗುತ್ತೆ ಜನರಿಗೆ ಕೂಡ. ಅವ್ರು ಏನ್ ಹೇಳಕ್ ಹೋಗ್ತಾ ಇದಾರೋ ಅದೇ ತರ ಕನ್ವೆ ಆಗುತ್ತೆ. ಸೊ ಅವಾಗ ಸೀರಿಯಲ್ ಆಗಿರ್ಲಿ, ಸಿನಿಮಾ ಆಗಿರ್ಲಿ ಚೆನ್ನಾಗಿ ಬರುತ್ತೆ. ಇನ್ನು ನೀವು ಪ್ರೀವಿಯಸ್ ಯಾವ್ಯಾವ ಪ್ರಾಜೆಕ್ಟ್ ಗಳಲ್ಲಿ ವರ್ಕ್ ಮಾಡಿದೀರಾ? ಇದಕ್ ಮುಂಚೆ ಕಲರ್ಸ್ ಚಾನಲ್ ಅಲ್ಲಿ ಪುಟ್ಕವ್ರಿ ಮದುವೆ ಬರ್ತಾ ಇತ್ತು. ಅದಾದ್ಮೇಲೆ ಅಕ್ಕ ಮಾಡಿದೆ, ಮನೆ ಮಂತ್ರಾಲಯ, ಆಮೇಲೆ ರಂಗನಾಯಕಿ ಅಂತ, ನಾಗಕನ್ನಿಕೆ ಅಂತ, ಭೂಮಿ ತಾಯಣೆ ಅಂತ, ಆಮೇಲೆ ಜೊತೆಯಲ್ಲಿ ಮಾಡ್ತಿದ್ದೆ. ಇದು ಆಮೇಲೆ ಪುಟ್ಗೌರಿ, ಇದು ಪುಟ್ಟಕ್ಕನ ಮಕ್ಕಳು ಮಾಡಿದೆ. ಆಮೇಲೆ ಭೂಮಿಗೆ ಬಂದ ಭಗವಂತ, ಅದಾದ್ಮೇಲೆ ನಾತಿಚರಾಮಿ. ಇನ್ನು ಯಾವ್ದಾದ್ರು ಮಿಸ್ ಆಗಿರ್ಬೋದು. ಅಷ್ಟು ಪ್ರಾಜೆಕ್ಟ್ ಗಳಲ್ಲಿ ವರ್ಕ್ ಮಾಡಿದೀರ. ಹೌದು. ಅಂದ್ರೆ ಇವಾಗ ನೋಡಿ ವೀಕ್ಷಕರೇ, ನಾತಿಚರಾಮಿ ಸೀರಿಯಲ್ ಅಲ್ಲಿ ಡೈರೆಕ್ಟರ್ ಇರ್ಬೋದು, DOP ಇರ್ಬೋದು, ಆಕ್ಟರ್ಸ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಎಲ್ಲರೂ ಕೂಡ ತುಂಬಾ ಪ್ರಾಜೆಕ್ಟ್ ಗಳನ್ನ ಮಾಡಿ ಈ ಪ್ರಾಜೆಕ್ಟ್ ಅನ್ನ ಮಾಡ್ತಿದಾರೆ. ಅಂದ್ರೆ ಖಂಡಿತವಾಗಿ ನಾವೊಂದು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೋಬಹುದು, ಇದೊಂದು ಅತ್ಯುತ್ತಮ ಸೀರಿಯಲ್ ಆಗಿ ಹೊರಗೆ ಬರುತ್ತೆ, ಕ್ವಾಲಿಟಿ ತುಂಬಾನೇ ಚೆನ್ನಾಗಿರುತ್ತೆ, ಕಂಟೆಂಟ್ ಎಲ್ಲಾ ಕೂಡ ಅಂತ. ಯಾವತ್ತೂ ನಾವು ಕ್ವಾಲಿಟಿಲೂ ಕಾಂಪ್ರೋ ಆಗಿಲ್ಲ, ಆಮೇಲೆ ಕ್ವಾಂಟಿಟಿಲೂ ಕಾಂಪ್ರೋ ಆಗಿಲ್ಲ ಸರ್. ಎಲ್ಲ ನೀಟಾಗಿ, ಅಂದ್ರೆ ಹಿಂಗೆ ಬರ್ಬೇಕು ಅಂತ ಡೈರೆಕ್ಟರ್ ಇರ್ಬೋದು, ಇಲ್ಲ ಇದು ಇದೇ ತರ ಶಾರ್ಟ್ ಬರ್ಬೇಕು, ಹಿಂಗೆ ಇರ್ಲಿ. ಆಮೇಲೆ ಲೈಟಿಂಗ್ ವೈಸ್ ಇರ್ಬೋದು. ಈಗ ಬೆಳಗಿನ ಜಾವ ಅಂದ್ರೆ ಬೆಳಗಿನ ಜಾವ ಸೀನ್ ಇದೇ ತರ ಬೇಕು ಅನ್ನೋ ಇದರಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ನೋಡಿ ಟೆಲಿಕಾಸ್ಟ್ ಅಲ್ಲಿ, ಅವಾಗ ನೀವೇ ಹೇಳ್ತೀರಾ. ಖಂಡಿತ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇನ್ನು ಈ ಕತೆ ಬಗ್ಗೆ ಸ್ವಲ್ಪ ಹೇಳಿ. ಯಾರು, ಹೇಗೆ ಬಂತು ಈ ಕತೆ, ಹೇಗೆ ಹುಟ್ಟು? ಸರ್ ಇದು ಕತೆನ ಬಂದ್ಬಿಟ್ಟು
ಸುಮೇಶ್ ಸರ್ ಅಂತ ಇದ್ದಾರೆ ಉದಯ ಟಿವಿ, ಅವರೇ ಕತೆ ಮಾಡಿದ್ದಾರೆ. ಕತೆ ಬಗ್ಗೆ ತುಂಬಾ ಒಲವಿದೆ ಸರ್ ಅವ್ರಿಗೆ. ಅವ್ರಿಗೆ ಇದೇ ತರ ಬರ್ಬೇಕು, ಹಿಂಗೆ ಬರ್ಬೇಕು ಅಂತ ತುಂಬಾ ಇದು, ತುಂಬಾ ಪ್ರತಿಯೊಂದಕ್ಕೂ ಇದು ಹಿಂಗೆ ಇರ್ಲಿ ಅಂದ್ಬಿಟ್ಟು ಓಡಾಡ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ರು. ಆಮೇಲೆ ವೈದ್ಯ ಸರ್ ಇರ್ಬೋದು, ಇವ್ರು ಇರ್ಬೋದು, ತುಂಬಾ ಕಾಂಪ್ರೂವ್ ಆಗಿಲ್ಲ ಎಲ್ರು. ಇಬ್ರು ಅಷ್ಟೇ ಡಿಸ್ಕಸ್ ಮಾಡ್ಕೊಂಡು ಈ ಸೀನ್ ಹಿಂಗೆ ಬರ್ಬೇಕು, ಇದೇ ತರ ಬೇಕು, ಹಿಂಗೆ ಬರ್ಬೇಕು ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಸರ್. ಯಾವ್ದು ಏನು ಇದಿಲ್ಲ ಸರ್. ಇನ್ನು ಮತ್ತೆ ಹೀರೋ ಹೀರೋಯಿನ್ ಬಗ್ಗೆ ಹೇಗೆ ಹೇಳ್ತೀರಾ? ಅವ್ರದ್ದು ಆಕ್ಟಿಂಗ್ ಆ ಸೆಟ್ ಅಲ್ಲಿ ಹೇಗಿರ್ತಾರೆ? ಹೀರೋಯಿನ್ ಸೆಟ್ ಅಲ್ಲಿ ಆರಾಮಾಗಿ ಓಡಾಡ್ಕೊಂಡು ಎಲ್ರ ಸತ್ತನು ಮಗು ತರ ಓಡಾಡ್ಕೊಂಡಿರ್ತಾರೆ ಸರ್. ಎಲ್ರಿಗೂ ಕಾಮಿಡಿ ಮಾಡ್ಕೊಂಡು. ಆಮೇಲೆ ನಮ್ಮ ರವಿ ಮುರೂರ್ ಸರ್ ಇರ್ಬೋದು, ಶಾರದಮ್ಮ ಅಂತ ಅವ್ರು ಇರ್ಬೋದು, ಆಮೇಲೆ ಮಹಾಲಕ್ಷ್ಮಿ ಮೇಡಮ್, ಎಲ್ರು ಅಷ್ಟೇ ಕಾಮಿಡಿ ಆಗಿ ಓಡಾಡ್ಕೊಂಡು ಚೆನ್ನಾಗಿರ್ತಾರೆ. ಹೀರೋ ಅವರು ಅಷ್ಟೇನೆ ಎಲ್ರ ಜೊತೆ ಮಾಮೂಲಿ ಹಿಂಗ್ ಮಾತಾಡ್ತಿದ್ವಲ್ಲ ಸರ್, ಅದೇ ತರ ಅವ್ರು ಬರ್ತಾರೆ, ಕುತ್ಕೋತಾರೆ. ಟೋಟಲ್ ಪೂರ್ಣ ಸರ್ ಇರ್ಬೋದು, ಟೀಮ್ ಟೋಟಲ್ ಎಲ್ರು ಹೆಸರು ಹೇಳಕ್ಕೂ ಆಗಲ್ಲ. ಹಂಗಾಗಿ ಎಲ್ಲ ಚೆನ್ನಾಗಿದೆ ಸರ್. ಆಮೇಲೆ ನಮ್ ಲೈಟ್ ಹುಡುಗರು ಸಪೋರ್ಟ್ ಇರ್ಬೋದು, ಕ್ಯಾಮ್ರಾ ಹುಡುಗರು ಪ್ರತಿಯೊಬ್ರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸರ್. ಬೆಳಗಿನ ಎದ್ದು ಅಷ್ಟೊತ್ತಿಗೆ ಬರ್ತಾರೆ. 6:30 ಎಲ್ಲ ಲೊಕೇಶನ್ ಇಲ್ಲಿದ್ದು, ಬೆಳಗಿನ ಶಾರ್ಟ್ಸ್ ಗಳು ಇರ್ತಾವಲ್ಲ, ಹಾಗಾಗಿ ತುಂಬಾ ಚೆನ್ನಾಗಿ ಆಗಿದೆ ಸರ್. ಒಟ್ಟಿಗೆ ಪ್ರಾಜೆಕ್ಟ್ ಎಲ್ಲ ಚೆನ್ನಾಗಿ. ಇನ್ನು ಕೊನೆಯದಾಗಿ ನಮ್ಮ ನಾತಿಚರಾಮಿ ಸೀರಿಯಲ್ ಬಗ್ಗೆ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಇದೇ ನವೆಂಬರ್ 4ನೇ ತಾರೀಕು ಸಂಜೆ 6:30ಕ್ಕೆ ನಾತಿಚರಾಮಿ ಬರ್ತಾ ಇದೆ. ಎಲ್ಲ ನೋಡಿ ನಿಮ್ಮ ಒಪಿನಿಯನ್ ಹೇಳಿ. ಹೌದು ವೀಕ್ಷಕರೇ, ಇದೇ ನವೆಂಬರ್ 4ರಿಂದ ಸಂಜೆ 6:30ಕ್ಕೆ ಸೋಮವಾರದಿಂದ ಶುಕ್ರವಾರ ನಾತಿಚರಾಮಿ ಸೀರಿಯಲ್ ಬರ್ತಾ ಇದೆ. ನಮ್ಮ ಕಾಂತರಾಜ್ ಅವರೇ DOP ಆಗಿ ಮಾಡಿರೋದು. ತುಂಬಾ ಚೆನ್ನಾಗಿ ಎಲ್ಲ ಕಟ್ಟಿಕೊಟ್ಟಿದ್ದಾರೆ. ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ. ತಪ್ಪದೆ ನೋಡ್ತಾ ಇರಿ ನಾತಿಚರಾಮಿ ಉದಯದಲ್ಲಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಇಷ್ಟೊತ್ತು ನೀವು ನಮ್ಮ ಜೊತೆ ಇದಕ್ಕೆ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಸರ್.